ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟೊಯೋಟಾ ಗ್ಲಾನ್ಸದ ಒಂದು ಬೇಸಿಕ್ ಮಾಡೆಲ್ ಇದರ ಡೀಟೇಲ್ಸನ್ನು ತೋರಿಸ್ತಾ ಇದ್ದಾವೆ, ಬನ್ನಿ. ಸೊ ಟೊಯೋಟಾ ಗ್ಲಾನ್ಸದಲ್ಲಿ 4 ವರ್ಷನ್ಗಳಿರ್ತವೆ, ESGV ಅಂತ. ಸೊ ಈ ವರ್ಷನ್ ಆಗಿರ್ತದೆ. ನೋಡ್ಬೋದು, ಗ್ಲಾನ್ಸದಲ್ಲಿ ಮೇನ್ ಆಗಿ ಅಟ್ರಾಕ್ಷನ್ ಆಗಿ ಕಾಣುವಂತಹ ಈ ಲೋಗೋ, ಇದು ಕಾರಿನ ಒಂದು ಮೇನ್ ಅಟ್ರಾಕ್ಷನ್ ಲೋಗೋ ಅಂತ ಹೇಳ್ಬೋದು. ಹಾಗೆ ಈ ಕಡೆ ಬನ್ನಿ, ಇದರ ಒಂದು ಮೇನ್ ಲೈಟ್ ಇಲ್ಲಿರ್ತದೆ, ಮೇನ್ ಲೈಟ್. ಹಾಗೆ ಫೋಗ್ ಲ್ಯಾಂಪ್ ಕೂಡ ಇದರಲ್ಲಿ ಇರುವುದಿಲ್ಲ. ಬೇಸಿಕ್ ಮಾಡೆಲಲ್ಲಿ ಫೋಗ್ ಲ್ಯಾಂಪ್ ಇರುವುದಿಲ್ಲ, ನಾರ್ಮಲ್ ಆಗಿರ್ತದೆ. ಸೊ ನಮಗೆ ಬೇಕಾದರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ಫೋಗ್ ಲ್ಯಾಂಪನ್ನು ಮಾಡ್ಕೊಳ್ಬೋದು. ಹಾಗೆ ಇದರ ಇಂಟೀರಿಯರ್ ಹೇಗಿರ್ತದೆ ಅಂತ ನೋಡೋಣ ಬನ್ನಿ. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಇದರ ಇಂಟೀರಿಯರ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಈ ಗ್ಲಾನ್ಸದ ಒಳಗಡೆ ಇಂಟೀರಿಯರ್ ಈ ರೀತಿ ಇರ್ತದೆ. ಒಂದು ಆಸಮದಂತಹ ಇಂಟೀರಿಯರ್ ನಾವು ನೋಡ್ಬೋದು. ಹಾಗೆ ಬೇಸಿಕ್ ಮಾಡೆಲಲ್ಲಿ ಈ ರೀತಿಯಾದಂತಹ ಡಿಸ್ಪ್ಲೇಗಳಿರುವುದಿಲ್ಲ, ಇದಕ್ಕೆ ನಾವೇ ಡಿಸ್ಪ್ಲೇಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಇದರಲ್ಲಿ AC ಫ್ರಂಟ್ 4 AC ಇರ್ತದೆ. ಹಾಗೆ AC ಕಂಟ್ರೋಲ್ ಕೂಡ ಇಲ್ಲಿರ್ತದೆ. ಈ ರೀತಿಯಲ್ಲಿ AC ಕಂಟ್ರೋಲ್ ಕೂಡ ಕೊಟ್ಟಿರ್ತಾರೆ. ಹಾಗೆ ನಿಮಗೆ ಚಾರ್ಜಿಂಗ್ ಬೇಕಾದರೆ ಚಾರ್ಜಿಂಗ್ ಆಪ್ಷನ್ ಕೂಡ ಇಲ್ಲಿರ್ತದೆ. ಹಾಗೆ ಒಂದು ಇಂಟೀರಿಯರ್ ಕೂಡ ಸಖತ್ತಾಗಿದೆ, ನೋಡ್ಬೋದು. ಹಾಗೆ ಪವರ್ ವಿಂಡೋ ಕೂಡ ಇದರಲ್ಲಿ ಅವೈಲಬಲ್ ಆಗಿರುವುದರಿಂದ ಇಲ್ಲಿನ ಕಂಟ್ರೋಲ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆ ಈ ಕಾರಲ್ಲಿ ಫ್ರಂಟ್ 2 ಏರ್ ಬ್ಯಾಗ್ ಇರ್ತದೆ. ಒಂದು ಸಾಫ್ಟ್ ಆದಂತಹ ಗೇರ್ ಕೂಡ ಇದರಲ್ಲಿದೆ. 5th ಗೇರ್ ಪ್ಲಸ್ ಒಂದು ರಿವರ್ಸ್ ಗೇರ್ ಕೂಡ ಇದರಲ್ಲಿ ಇರ್ತದೆ. ಬ್ಯಾಕ್ ಸೈಡಲ್ಲಿ ನೋಡ್ಬೋದು, ನಿಮಗೆ ಈ ರೀತಿಯಾದ ಕುಷನ್ಗಳು ಬೇಸಿಕ್ ಮಾಡೆಲಲ್ಲಿ ಸಿಗೋದಿಲ್ಲ. ನಾರ್ಮಲ್ ಆಗಿ ಕುಷನ್ಸ್ಗಳಿರ್ತದೆ. ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬೇಕಾದರೆ ಕುಷನ್ಗಳನ್ನು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಒಂದು ಕಂಫರ್ಟ್ ಆದಂತಹ ಕಾಲನ್ನು ಸರಿಯಾಗಿ ಇಟ್ಕೊಂಡು ಒಂದು ಲಾಂಗ್ ಡ್ರೈವ್ ಹೋಗುವಂಥ ಒಂದು ವ್ಯವಸ್ಥೆ ಕೂಡ ಇದರಲ್ಲಿ ಇರ್ತದೆ. ಯಾವುದೇ ರೀತಿಯ ಇಕ್ಕಟ್ಟುಗಳಿರುವುದಿಲ್ಲ. ಸೊ ಇಲ್ಲಿ ಬನ್ನಿ, ಹಾಗೆ ಇಲ್ಲಿ ಕೂಡ ಒಂದು ಚಾರ್ಜಿಂಗ್ ಆಪ್ಷನನ್ನು ಕೊಟ್ಟಿರ್ತಾರೆ, ನೋಡ್ಬೋದು. ಒಂದು ಫ್ಯಾಮಿಲಿಗೆ ಇರುವಂಥ ಒಂದು ಬೆಸ್ಟ್ ಕಾರ್ ಅಂತ ಹೇಳಿದರೆ ಟೊಯೋಟಾ ಗ್ಲಾನ್ಸ ಅಂತ ಹೇಳ್ಬೋದು. ಹಾಗೆ ನಿಮಗೆ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಅಂತ ತೋರಿಸ್ತೀನಿ, ಬನ್ನಿ. ನೋಡ್ಬೋದು, ಈ ರೀತಿಯಾದಂಥ ಒಂದು ಆಸಮಾದಂತಹ ಒಂದು ಡಿಕ್ಕಿ ಸ್ಪೇಸ್ ಇದರಲ್ಲಿರ್ತದೆ. ನಿಮಗೆ ಲಗೇಜ್ ಹಾಕ್ಕೊಳ್ಳಿಕ್ಕೆ ಈ ಸ್ಪೇಸ್ ತುಂಬ ಚೆನ್ನಾಗಿರ್ತದೆ. ಸೀಟ್ ಕೂಡ ಇದರಲ್ಲಿ ಫೋಲ್ಡ್ ಮಾಡ್ಕೊಳ್ಬೋದು. ಬೇರೆ ಏನಾದರೂ ಲಗೇಜ್ ಹಾಕ್ಬೋದಾದರೆ ಸೀಟ್ ಕೂಡ ಫೋಲ್ಡನ್ನು ಮಾಡ್ಬೋದು. ಹಾಗೆ ಡಿಕ್ಕಿ ಸ್ಪೇಸ್ ಆದಮೇಲೆ ನಿಮಗೆ ಈ ಬೇಸಿಕ್ ಮಾಡೆಲಲ್ಲಿ ಈ ರೀತಿಯಾದಂಥ ಗ್ರೀಸ್ಗಳು ಬರೋದಿಲ್ಲ. ಸ್ಟೀಲ್ ಈ ರೀತಿಯಾದಂತಹ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅಲ್ಲದೆ ಬ್ಯಾಕ್ ಕ್ಯಾಮರಾ ಕೂಡ ಇದರಲ್ಲಿ ಅಲೋ ಇರೋದಿಲ್ಲ ಬೇಸಿಕ್ ಮಾಡೆಲಲ್ಲಿ. ಇಲ್ಲಿ ಬ್ಯಾಕ್ ಕ್ಯಾಮರಾ ಕೂಡ ಅಲೋ ನಾವು ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಟೊಯೋಟಾ ಗ್ಲಾನ್ಸದ ಇಂಜಿನ್ ನೋಡಬೇಕಾದ್ರೆ 1200 cc ಇಂಜಿನ್ ಇರ್ತದೆ. ಹಾಗೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಒಳಗೊಂಡಿದೆ. ಸೊ ಟೊಯೋಟಾ ಗ್ಲಾನ್ಸ ಪೆಟ್ರೋಲ್ ಗಾಡಿ ಆಗಿರೋದರಿಂದ ಇದು 37 ಲೀಟರ್ ಪೆಟ್ರೋಲನ್ನು ಹಿಡಿತದೆ. ಹಾಗಾಗಿ ಕಾರ್ ತಗೊಳ್ಳೋರು ಮೇನ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿದೆ ಅಂತ ಕೇಳ್ತಾರೆ. ಸೊ ಆ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ತೋರಿಸ್ತೇನೆ, ಬನ್ನಿ. ಸೊ ಗ್ಲಾನ್ಸದಲ್ಲಿ ಮೇನ್ ಆಗಿ ಗ್ರೌಂಡ್ ಕ್ಲಿಯರೆನ್ಸ್ 170 mm ಇರ್ತದೆ. ಸೊ ಈ ಟೊಯೋಟಾ ಗ್ಲಾನ್ಸ್ದ ಟೈರನ್ನು ನೋಡ್ಬೋದು. ಈ ಟೈರ್ 15 inches ಇರ್ತದೆ. ಹಾಗೆ ಫ್ರಂಟ್ 2 ವೀಲ್ ಕೂಡ ಡಿಸ್ಕ್ ಬ್ರೇಕಲ್ಲಿ ಕೂಡ ಇರ್ತದೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಡ್ರಮ್ ಬ್ರೇಕಲ್ಲಿ ಈ ಬ್ರೇಕ್ ಇರ್ತದೆ. ಸೊ ಟೊಯೋಟಾ ಗ್ಲಾನ್ಸ ಮಿನಿಮಮ್ ಆಗಿ ನಿಮಗೆ 22 ಮೈಲೇಜ್ ಕೊಡ್ತದೆ. ಇದು ಪೆಟ್ರೋಲ್ ಗಾಡಿ ಆಗಿರ್ತದೆ. ಹಾಗೆ ನಿಮಗೆ ಈ ಗಾಡಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.